ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಡ್ರಾಫ್ಟ್ ಎಸ್ಟಿಮೇಟ್ ಮಾಡಿದೆ 1,000 ಕೋಟಿ ರೂಪಾಯಿಯ ಡ್ರಾಫ್ಟ್ ಎಸ್ಟಿಮೇಟ್ ಮಾಡಿದೆ. ಈಗ 300 ಬೆಡ್ಡಿನ ಆಸ್ಪತ್ರೆಗೆ ಮತ್ತು ಅಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಈಗ ನಾವು ಬರೀ 10 ಎಕರೆ ಜಾಗ ಎಲ್ಲೂ ಮರ ಕಡಿಯುವಂಥ ಕೆಲಸವನ್ನು ಮಾಡೋದಿಲ್ಲ, ಪರಿಸರದ ಜೊತೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಬರೀ 10 ಎಕರೆ ಜಾಗದಲ್ಲಿ ಏನು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಗೆ ಬೇಕಾಗುವಂಥ ಜಾಗವನ್ನು ಸಿಲೆಕ್ಟ್ ಮಾಡಿ ಅದನ್ನು ಮಾತ್ರ ಕ್ಲಿಯರ್ ಮಾಡಿ ಅಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಮತ್ತು ಬೆಟ್ಟ ಗುಡ್ಡ ಇದ್ದರೆ ಅಲ್ಲಲ್ಲೇ ಅದನ್ನು ಮಾಡಿ ಇದಕ್ಕೆ ಬೇಕಾಗುವಂಥ ರಸ್ತೆ, ನೀರು, ಫಿಲ್ಟ್ರೇಷನು ಇದೆಲ್ಲ ಸೇರುವಾಗ ಸುಮಾರು 400ರಿಂದ 450 ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಇದನ್ನು ಈ ಆಸ್ಪತ್ರೆಯನ್ನು ಮಾಡುವಂಥ ಕೆಲಸಗಳು ಆಗ್ತದೆ. ಆನಂತರ ಮೆಡಿಕಲ್ ಕಾಲೇಜು ಮಾಡಲಿಕ್ಕೆ ಸುಮಾರು 200 ಕೋಟಿಯ ವ್ಯವಸ್ಥೆಗಳು ಬೇಕಾಗ್ತದೆ. ಇಕ್ವಿಪ್ಮೆಂಟ್ಸ್ಗೆ ಒಂದು 250 ಕೋಟಿ ರೂಪಾಯಿಗಳು ಬೇಕಾಗ್ತದೆ. ಒಟ್ಟು ಟೋಟಲ್ ಬಜೆಟ್ 1,000 ಕೋಟಿ ರೂಪಾಯಿಯಲ್ಲಿ ಈ ವ್ಯವಸ್ಥೆಗಳಾಗ್ತದೆ. ಇಲ್ಲಿನ ಆಸ್ಪತ್ರೆದ ರಿಕ್ವೈರ್ಮೆಂಟ್ ಇದೆ ಮೆಡಿಕಲ್ ಕೌನ್ಸಿಲ್. ಈ ಆಸ್ಪತ್ರೆಯನ್ನು ಓನ್ಲಿ ಗೈನಿಕ್ ಹೆರಿಗೆಯವರಿಗೆ ಮಾತ್ರ ಬಳಸಬೇಕು. ಅಂದರೆ ನೋಡಿ, ಆಸ್ಪತ್ರೆಯಲ್ಲಿ ಹೆರಿಗೆಯ ಪೇಷಂಟು ಬೇರೆಯೇ ಇರ್ತಾರೆ. ಅಂದರೆ ಅವರು ಒಂಥರ ಅಟ್ಮಾಸ್ಫಿಯರ್ ಅಲ್ಲಿ ಬೇರೆ ಇರ್ತದೆ, ಮತ್ತು ಪೇಷಂಟುಗಳು ಇನ್ನೂ ಬೇರೆ ಇರ್ತದೆ. ಅದರಿಂದ ನಾವು ಇದನ್ನು ಬರೀ ಮಕ್ಕಳಿಗೆ ಹೆರಿಗೆ ಆಸ್ಪತ್ರೆಯನ್ನಾಗಿ ಮಾಡಬೇಕು ಅಂತ ನಮ್ಮ ಕಲ್ಪನೆ ಇದೆ. ಇದನ್ನು ಇಲ್ಲೇ ಉಳಿಸ್ಕೊಳ್ತೀವಿ, ಇದನ್ನೇನು ಬದಲಾವಣೆ ಮಾಡುವುದಿಲ್ಲ. ಇದು ಇನ್ನಷ್ಟು ಅಪ್ಗ್ರೇಡೇಷನ್ ಮಾಡಿ ಇದು ಮಹಿಳೆಯರ ಹೆರಿಗೆಯ ಸೆಕ್ಷನನ್ನು ಮಾಡುವಂಥ ಪ್ಲ್ಯಾನ್ ಅನ್ನು ಮಾಡ್ತೀವಿ. ಇನ್ನು 15 ದಿವಸದಿಂದ 20 ದಿವಸ ಒಳಗೆ DPR ಆಲ್ಮೋಸ್ಟ್ DPR ಇಸ್ ಡ್ರಾಫ್ಟ್ ಲೈನ್ ಇಸ್ ರೆಡಿ. And then 15 to 20 days maximum we were given the time for the prepare the DPR. Aada ಕೂಡಲೇ there is no further discussion. Cabinet ಬರಬೇಕು, ಅಲ್ಲಿ ಬರಬೇಕು. It is already order has been sanctioned. So ಇನ್ನೂ ಕೂಡ ಕ್ಯಾಬಿನೆಟ್ ಬರಲಿಕ್ಕೆ ಟೆಂಡರ್ ಪ್ರಸ್ತಾವ ಇನ್ನೊಂದು 2 ತಿಂಗಳ ಒಳಗೆ ಡ್ರಾಫ್ಟ್ ಲೈನ್ DPR ಅಂತ ಹೇಳಿದ್ರೆ ಪೂರ್ತಿ ಮೆಡಿಕಲ್ ಕಾಲೇಜಿಗೆ ಪೂರ್ತಿ ಆಗಿದೆ. ಮತ್ತು ಡ್ರಾಫ್ಟ್ ಲೈನ್ ಅಂತಂದರೆ ಅಂದಾಜು ಎಸ್ಟಿಮೇಟು. ಈಗ ಸರ್ವೆ ಮಾಡಬೇಕು, 40 ಎಕರೆ ಸರ್ವೆ ಮಾಡಬೇಕು, ಎಲ್ಲಿ ಕೂಡಿಸ್ತದೆ ಏನು, ಅಲ್ಲಿಗೆ ರಸ್ತೆಗಳ ವ್ಯವಸ್ಥೆ ಮಾಡಬೇಕು, ಅಲ್ಲಿಗೆ ಡ್ರೈನೇಜ್ ಸಿಸ್ಟಮು ಮತ್ತು ನೀರಿನ ವ್ಯವಸ್ಥೆಗಳೆಲ್ಲ ಮಾಡಬೇಕು. ಈಗ ಫೈನಲ್ DPR ಮಾಡಬೇಕು. ಅದಕ್ಕೊಂದು 15-20 ದಿವಸ ಅಲ್ಲಿ ಬರುವಂಥ ಅಪ್ರೋಚ್ ರೂಟ್ಗಳನ್ನು ಫೈನಲ್ ಮಾಡಬೇಕು. ಸುಮಾರು 2 ಸರ್ಕಾರ ಸರ್ಕಾರ ಇವತ್ತು ಪರಿಸ್ಥಿತಿಯನ್ನ ನಾವು ನೋಡಿ ನಮ್ಮ ರಾಜ್ಯದ ಭಾರತೀಯ ರೈತರಿಗೆಲ್ಲ ಸಮಸ್ಯೆ ಪ್ರತಿಭಟನೆಯನ್ನ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ರೈತರ ಸಮಸ್ಯೆಗಳ ಬಗ್ಗೆ ತುರ್ತಾಗಿ ಸರ್ಕಾರ ಗಮನ ಹರಿಸಬೇಕು ಅನ್ನುವಂಥ ಬೇಡಿಕೆ ಪಟ್ಟಿಯನ್ನು ಈಗ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ನಮ್ಮ ಚಿತ್ರದುರ್ಗ ಜಿಲ್ಲೆ, ವಿಶೇಷವಾಗಿ ಮಲೆನಾಡಿನ ಜಿಲ್ಲೆ, ಮಧ್ಯ ಕರ್ನಾಟಕದ ಜಿಲ್ಲೆ 6 ತಾಲೂಕುಗಳಲ್ಲಿ ವಿಶಿಷ್ಟವಾದಂಥ ಬೆಳೆಗಳನ್ನು, ಬೇರೆ ಬೇರೆ ಥರದ ಬೆಳೆಗಳನ್ನು ಬೆಳೀತಾ ಇದೆ. ಆದರೆ ಈ 6 ತಾಲೂಕುಗಳಿಗೆ ಈ ಸರ್ಕಾರದ ವತಿಯಿಂದ ಬೆಳೆದಿರೋಂಥ ಬೆಳೆಗಳು ಏನಾಗಿದೆ, ಎಷ್ಟು ಬೆಳೆ ನಷ್ಟ ಆಗಿದೆ, ಎಷ್ಟು ಬೆಳೆಗಳಿಗೆ ಪರಿಹಾರ ವಿತರಣೆ ಆಗಬೇಕು ಅನ್ನೋಂಥ ಯಾವುದೇ ಒಂದು ಕಿಂಚಿತ್ ಮಾಹಿತಿಯನ್ನು ಕೂಡ ಈ ಸರ್ಕಾರ ಇಲ್ಲಿಯಲ್ಲಿ ಸಂಗ್ರಹ ಮಾಡಿಲ್ಲ. ಮತ್ತು
ಇಲ್ಲಿ ಕೃಷಿ ಸಚಿವರಾಗಿ ಚಲರಾಯಸ್ವಾಮಿಯವರು ನಮ್ಮ ಜಿಲ್ಲೆಗೆ ಯಾವುದೇ ರೀತಿಯಾದಂಥ ಗಮನವನ್ನು ಹರಿಸುವಂಥ ಕೆಲಸವನ್ನು ಮಾಡಿಲ್ಲ. ಕಳೆದ ಬಾರಿ ಅಧಿವೇಶನದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕಳಪೆ ಬೀಜ ವ್ಯಾಪಾರ ಆಗ್ತದೆ, ಕಳಪೆ ಔಷಧಿ ಕೊಡ್ತಾ ಇದ್ದಾರೆ, ಅದನ್ನು ತಡೆಹಿಡಿಯಿರಿ ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾವು ಮಾಡಿದಂಥದ್ರಲ್ಲಿ ಇದ್ರ ಬಗ್ಗೆ ನಾವು ಕ್ರಮ ಜರುಗಿಸ್ತೀವಿ ಅಂತ ಹೇಳಿದ್ರು. ಆದರೂ ಏನೂ ಕೂಡ ಆಗಿಲ್ಲ. ಇವತ್ತು ಈರುಳ್ಳಿ ಬೆಳೆದ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಬಲ್ಲನ ಹೋಗ್ರಿ ಮುಂದೇನಾದ್ರೂ ಹೋಗ್ರಿ ಬಾವುಟ ಫ್ಲಾಗ್ಸ್ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಕುರ್ಚಿ ಆಸೆಯಲ್ಲಿ ಮಲಗಿರುವ ಕಾಂಗ್ರೆಸ್ ಪಕ್ಷಕ್ಕೆ ಬೇಕೇ ಬೇಕು. ರೈತ ವಿರೋಧಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ, ರೈತ ವಿರೋಧಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಬಲ ಬೆಲೆ ಘೋಷಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ಘೋಷಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.